ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಗುಲಾಬ್ ಜಾಮೂನ್ ರೆಸಿಪಿ ತೋರಿಸ್ತಾ ಇದ್ದೀನಿ. 3 ಗ್ಲಾಸ್ ನೀರು ಹಾಕ್ಕೊಳ್ಳಿ, 2 ಕಪ್ ಸಕ್ಕರೆ, ಒಂದು 1/4 ಸ್ಪೂನು ಏಲಕ್ಕಿ ಪುಡಿ ಸೇರಿಸಿ ಒಂದು 20 ನಿಂದ 25 ನಿಮಿಷ ನೀರು ಚೆನ್ನಾಗಿ ಕುದೀಲಿ. ಮತ್ತು ನಿಮಗೆ ಕೈಗೆ ಒಂದು ಸ್ವಲ್ಪ ಅಂಟು ಪಾಕ ಥರ ಬಂದರೆ ಸಾಕಾಗುತ್ತೆ. ಆಫ್ ಮಾಡಿಬಿಡಿ. ನಿಮಗೆ ಗೊತ್ತಾಗುತ್ತೆ ಕೈಗೆ ಹಾಕಿದಾಗ ಅಂಟ್ತಾ ಇದೆ ಅಂದಾಗ ಆಫ್ ಮಾಡಿ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಹಿಟ್ಟು ಬಂದು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳ್ಳಿ. ನಾನು ನೀರು ಹಾಕಿ ಕಲಿಸಿದ್ದೆ. ಲಾಸ್ಟ್ ತುಪ್ಪ 2 ಸ್ಪೂನ್ ಹಾಕಿ ಕಲಿಸ್ಕೊಂಡೆ, ಸಾಕಾಗುತ್ತೆ. ಸ್ವಲ್ಪ ಜನ ಹಾಲು ಹಾಕ್ತಾರೆ, ಬಟ್ ನಾನು ಹಾಲು ಹಾಕಿಲ್ಲ, ನೀರಲ್ಲೇ ಕಲಿಸ್ಕೊಂಡೆ. ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಕೈಗೆ ಉಂಡೆ ಕಟ್ಕೋಬೇಕು. ಉಂಡೆ ಬಂದು ಬಿರುಕು ಬರಬಾರ್ದು. ನಾನು ಈ ಪ್ಯಾಕೆಟಲ್ಲಿ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನಿಮಗೆ. 25ರಿಂದ ಒಂದು 30 ಗುಲಾಬ್ ಜಾಮೂನ್ ಆಗುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಲ್ಲ ಗುಲಾಬ್ ಜಾಮೂನು. ನೀವು ಮನೆಯಲ್ಲೇ ಈ ಥರ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಎಣ್ಣೆ ಬಂದು ಉಂಡೆಗಳು ಮುಳುಗುವಷ್ಟು ಹಾಕ್ಕೊಳ್ಳಿ. ಉಂಡೆಗಳು ಕರಿಯುವಾಗ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಮತ್ತು ಹೈ ಫ್ಲೇಮ್ ಇಟ್ಕೊಂಡ್ರೆ ಕಲರ್ ಬಂದು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಒಂದು 2-3 ನಿಮಿಷ ಆದರೂ ಎಣ್ಣೆಯಲ್ಲಿ ಕರಿಬೇಕು. ಉಂಡೆಗಳು ಒಳಗಡೆ ಎಲ್ಲ ಬೆಂದೇ ಇರಲ್ಲ, ಹಾಗಾಗಿ ಇದ್ಬಿಡುತ್ತೆ. ಈ ಥರ ಒಂದು 2-3 ನಿಮಿಷ ನಾವು ಎಣ್ಣೆಲಿ ಕರೆದಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ತಿನ್ನೋವಾಗ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಬೇಕ್ರಿಯಲ್ಲಿ ತಿಂತೀರಲ್ಲ ಅದೇ ರೀತಿ ಬರುತ್ತೆ. ನಿಮ್ಗೆ ಅದೇ ರೀತಿ ಬೇಕಂದರೆ ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಮಾಡಿ. ಮತ್ತು ಸಕ್ಕರೆ ಪಾಕನ ಸೋದಿಸ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕಿರ್ತೀರಲ್ಲ, ಸೋದಿಸ್ಕೊಂಡ್ಮೇಲೆ ಈ ಥರ ಒಟ್ಟಿಗೆ ಎಲ್ಲ ಹಾಕಿ ಗುಲಾಬ್ ಜಾಮೂನು ತುಂಬ ಬಿಸಿ ಇಲ್ಲ, ಒಂದು 2 ನಿಮಿಷ ಆದಮೇಲೆ ಹಾಕಿದ್ದೀನಿ ನೋಡಿ. ಕಲರ್ ಎಷ್ಟು ಚೆನ್ನಾಗಿದೆ, ಅದೇ ರೀತಿ ಇರುತ್ತೆ. ಮತ್ತು ಟೇಸ್ಟು ಅಷ್ಟೇ ಅದೇ ರೀತಿ ಇರುತ್ತೆ. ನೀವು ಎಲ್ಲ ಒಂದು ಸಲ ಮಾಡಿ ನೋಡಿ. ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಕ್ಕರೆ ಪಾಕಕ್ಕೆ ಹಾಕಿದ್ಮೇಲೆ ಒಂದು 2-3 ಅವರ್ ಬಿಟ್ಬಿಡಿ. ಹಾಗೆ ಸಕ್ಕರೆ ಪಾಕ ಬಂದು ಜಾಮೂನಿಗೆ ಚೆನ್ನಾಗಿ ಹಿಡಿಬೇಕು. ಆಮೇಲೆ ತಿನ್ನಿ, ಚೆನ್ನಾಗಿರುತ್ತೆ. ನೀವು ಹಾಕಿದ ತಕ್ಷಣ ತಿನ್ನಕ್ಕೆ ಹೋಗಬೇಡಿ, ಆ ಥರ ಮಾಡಬಾರ್ದು. 2-3 ಅವರ್ ಆದರೂ ನೆನೀಲಿ. ಇಲ್ಲಾಂದರೆ ನೀವು ನೈಟ್ ಮಾಡಿ ಬೆಳಗ್ಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಪಾಕದಲ್ಲಿ ನೆಂದಷ್ಟು ಗುಲಾಬ್ ಜಾಮೂನು ಚೆನ್ನಾಗಿ ಬರುತ್ತೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಟೇಸ್ಟು ಅಷ್ಟೇ ಅದೇ ರೀತಿ ಇರುತ್ತೆ. ಥ್ಯಾಂಕ್ ಯು.